ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಭಾನುವಾರ. ಸೊ ಬೆಳಗ್ಗೆನೆ ಎದ್ದು ಬೇಗಲ್ಲ ಪೂಜೆ ಮುಗಿಸಿ ರಾಘವೇಂದ್ರ ಸ್ವಾಮಿಗೂ ಪೂಜೆ ಎಲ್ಲ ಮಾಡಿಬಿಟ್ಟು ಇವತ್ತು ನಮ್ಮದು ಒಂದು ಹರಕೆ ಇತ್ತು. ರಾಘವೇಂದ್ರ ಸ್ವಾಮಿ ಮಠದಲ್ಲಿ ತುಂಬ ದಿವಸದ ಹಿಂದೆನೇ ಹರಿಸ್ಕೊಂಡಿದ್ವಿ. ಸೊ ಅದನ್ನು ಇವತ್ತು ತೀರಿಸ್ಬಿಟ್ಟು ಬರೋಣ ಅಂತ ಹೊರಟಿದ್ವಿ. ಸೊ ಬೆಳಗ್ಗೆಯಿಂದ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಬಿಕಾಸ್ ನೆನ್ನೇನು ಸ್ವಲ್ಪ ಬೇಗ ಇದ್ದು ಕೆಲಸ ಎಲ್ಲ ಮಾಡಿದ್ರಿಂದ ಇವತ್ತು ಸ್ವಲ್ಪ ಬೇಗ ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಆಯಿತು. ಸೊ ಕೆಲಸ ಎಲ್ಲ ಮುಗಿಸಿ ಒಂದೇ ಸತಿ ರೆಡಿಯಾಗಿ ಹೋಗುವಾಗ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನನ್ನ ಮಗಳು ಕೂಡ ರೆಡಿ ಆಗಿದ್ದಾಳೆ, ತೋರಿಸ್ತೀನಿ ಹೇಗೆ ರೆಡಿ ಆಗಿದ್ದಾಳೆ ಅಂದ್ಬಿಟ್ಟು. ಸೊ ಹಿಂಗೆ ರೆಡಿ ಆಗಿದ್ದಾಳೆ. ಆ್ಯಕ್ಚುಲಿ ಇದು ಅವಳಿಗೆ 2ನೇ ವರ್ಷದ ಬರ್ಡೇಗೆ ತಗೊಂಡಿದ್ದು ಫ್ರಾಕ್ ಇದು. ಆವಾಗ ಫುಲ್ಲು ಲೆಂತಿ ಆಗಿತ್ತು, ಇವಾಗಲೂ ಕೂಡ ಆಗ್ತಾಯಿದೆ, ಅದನ್ನೇ ಹಾಕಿದ್ದೀನಿ. ನಮ್ಮನೆ ನೋಡಿ ಎಷ್ಟು ಕ್ಯೂಟಾಗಿ ರೆಡಿ ಆಗಿದ್ದಾರೆ. ಕ್ಯೂಟಾಗಿ ಏನಿಲ್ಲ, ಸ್ವಲ್ಪ ಅಂಗಡಿ ಕೆಲಸ ಮಾಡಿ ಮಾಡಿ ಸಣ್ಣ ಆಗಿ ಸ್ವಲ್ಪ ಕ್ಯೂಟಾಗಿದ್ದಾರೆ ಅಷ್ಟೇ. ಇವತ್ತು ತಿಂಡಿ ಏನು ಮಾಡೋಕ್ಕೆ ಹೋಗಿಲ್ಲ, ಬಿಕಾಸ್ ಅಲ್ಲಿ ಪೂಜೆ ಇದೆಯಲ್ಲ. ಸೊ ಸ್ವಲ್ಪ ಉಪವಾಸವಾಗಿ ಹೋಗೋಣ, ಏನಾಗಲ್ಲ ಅಂತ ಅಂದ್ಬಿಟ್ಟು. ಸೊ ಇಲ್ಲಿಂದ ಹೋಗ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್. ಆ್ಯಕ್ಚುಲಿ ನಾವು ಮನೆ ಬಿಟ್ಟಾಗ ಟೈಮು ಬೆಳಗ್ಗೆ ಒಂದು 10:15 ಆಗಿತ್ತು. ಯಾಕಂದರೆ ಅವರು 11 ಗಂಟೆ ಮೇಲೆ ತುಲಾಭಾರ ಸೇವೆ ನಡೆಯೋದು, ಅಷ್ಟಲ್ಲಿ ಬಂದರೆ ಸಾಕು ಅಂತ ಹೇಳಿದರು. ನಾವು ಈ ಭಾನುವಾರನೇ ಹರಕೆ ಕೊಡಬೇಕು ಅಂತ ಡಿಸೈಡ್ ಆಗಿದ್ರಿಂದ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಹೋಗಿ ದೇವಸ್ಥಾನದಲ್ಲೆಲ್ಲ ವಿಚಾರಿಸ್ಕೊಂಡು ಬಂದಿದ್ರು. ಸೊ ಅವರು 11 ಗಂಟೆ ಅಷ್ಟರಲ್ಲಿ ಬನ್ನಿ ಅಂತ ಹೇಳಿದ್ರಲ್ವ. ಸೊ 10:15 ಹೊರಟ್ವಿ ಇಲ್ಲಿಂದ. ಬಟ್ ಏನು ವಿಷಯ ಅಂತ ಅಂದರೆ ಈ ಭಾನುವಾರ ಗುರುಪೂರ್ಣಿಮಾ ಇದೆ ಅನ್ನೋದೇ ಮರೆತು ಹೋಗ್ಬಿಟ್ಟಿದ್ದೀವಿ. ನಮಗೆ ಗೊತ್ತೇ ಇಲ್ಲ ಆ್ಯಕ್ಚುಲಿ ಭಾನುವಾರ ಗುರುಪೂರ್ಣಿಮಾ ಇದೆ ಅಂತ. ನಾವು ಗುರುವಾರನೇ ಕೊಡಬೇಕಿತ್ತು, ಬಟ್ ಈ ಗುರುವಾರ ಕೊಡೋಕ್ಕಾಗಿಲ್ಲ. ಭಾನುವಾರ ತಪ್ಪದೆ ಕೊಡ್ತೀವಿ ಅಂತ ಕೇಳಿಕೊಂಡು ಕಡ್ಡಿ ಹಚ್ಚಿದ್ವಲ್ಲ, ಹಾಗಾಗಿ ಕೊಡಲೇಬೇಕು ಅಂತ ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮಾಡಿ ಎಷ್ಟೊತ್ತು ರೆಡಿಯಾಗಿ ಆದಮೇಲೆ ನಾನು ಈ ಸ್ಟೇಟಸ್ಸು ಮತ್ತು ಈ ನ್ಯೂಸಲ್ಲೆಲ್ಲ ನೋಡಿ ತಿಳ್ಕೊಂಡೆ, ಇವತ್ತು ಸಖತ್ ರಶ್ ಇರುತ್ತೆ ಅಂತ ಅನ್ಕೊಂಡೆ ಹೋದ್ವಿ. ಆದರೆ ಅದು ರಶ್ ಅಲ್ಲ, ಜಾತ್ರೆ ಥರ ಆಗ್ಬಿಟ್ಟಿತ್ತು. ಇನ್ನು ಮೇನ್ ರೋಡಲ್ಲೇ ಬ್ಲಾಕ್ ಮಾಡಿದ್ರು, ಬ್ಯಾರಿಕೇಡ್ ಹಾಕ್ಬಿಟ್ಟು ಸ್ವಲ್ಪ ಜನ ಮಾತ್ರ ಎಂಟ್ರಿ, ಸ್ವಲ್ಪ ಜನ ಮಾತ್ರ ಎಕ್ಸಿಟ್ಟು. ಬಟ್ ಆದರೆ ನನ್ನ ಹಸ್ಬೆಂಡ್ಗೆ ಬೈಕ್ ಓಡಿಸ್ಕೊಂಡು ಇಷ್ಟಿಷ್ಟು ಚಿಕ್ಕ ಜಾಗದಲ್ಲೇ ಫಾಸ್ಟಾಗಿ ಹೋಗ್ತಾ ಇದ್ರು. ಬಿಕಾಸ್ ನನ್ನ ಮತ್ತು ಪೆಕ್ಕುಮನ ಅಲ್ಲಿ ಬಿಟ್ಬಿಟ್ಟು ರಿಟರ್ನ್ ಬಂದು ನಾನು ಅಕ್ಕಿ ತೊಗೊಂಡು ಬರಬೇಕು 11 ಗಂಟೆಗೆ ಅಂತ ಹೇಳಿದ್ರಲ್ಲ, ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನನಗೆ ಅಷ್ಟು ಚಿಕ್ಕ ಜಾಗದಲ್ಲೆಲ್ಲ ಹೋಗುವಾಗ ಸಖತ್ ಭಯ ಆಗ್ತಿತ್ತು. ನೀನು ಇಲ್ಲೇ ಇಳಿಸ್ಬಿಡು, ನನ್ನ ಮಧ್ಯದಾರಿಯಿಂದ ನಡ್ಕೊಂಡು ಹೋಗ್ತೀನಿ, ನಾನು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ನೀನು ಹೋಗಿ ಅಕ್ಕಿ ತೊಗೊಂಡು ಬರೋಕ್ಕೆ ಟೈಮ್ ಸರಿಯಾಗುತ್ತೆ ಅಂತ ನಾನು ಪೆಕ್ಕುಮ ಮಧ್ಯದಾರಿಯಲ್ಲೇ ಇಳ್ಕೊಂಡ್ವಿ. ಏನಂದರೆ ಅವ್ರು ಬಿಟ್ಟೋಗಿದ್ದಕ್ಕೂ ಮತ್ತು ರಾಘವೇಂದ್ರ ಸ್ವಾಮಿ ಮಠಕ್ಕೂ ನನಗೆ ಸ್ವಲ್ಪ ದೂರ ಆಗ್ತಿತ್ತು. ಅದಕ್ಕೂ ಮುಂಚೆ ನನಗೆ ಸಾಯಿಬಾಬಾ ದೇವಸ್ಥಾನದ್ದು ಮಂದಿರ ಸಿಗುತ್ತೆ. ಆ್ಯಕ್ಚುಲಿ ರಾಘವೇಂದ್ರ ಮಠಕ್ಕಿಂತ ಇವತ್ತು ಸಾಯಿಬಾಬಾ ದೇವಸ್ಥಾನದಲ್ಲೇ ತುಂಬಾ ಜನ, ಬಿಕಾಸ್ ಇವತ್ತು DK ಶಿವಕುಮಾರ್ ಒಂದು ಪೂಜೆ ಇದೆ ಅಂದ್ಬಿಟ್ಟು ಆ ದೇವಸ್ಥಾನಕ್ಕೆ ಬರ್ತಾ ಇದ್ರಂತೆ. ಸೊ ಹೆವಿ ಪೊಲೀಸ್ ಪ್ರೊಟೆಕ್ಷನ್ ಇತ್ತು, ಮತ್ತೆ ಸಖತ್ತು ಜನ, ಕಾರ್ಗಳು ಬೈಕ್ನ ಎಲ್ಲೆಲ್ಲಿ ಇದ್ರೆ ಅಲ್ಲಿ ನಿಲ್ಸಿದ್ರಲ್ಲ. ಸೊ ಹಂಗಾಗಿ ಇಷ್ಟೊಂದು ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು. ಸಾಯಿಬಾಬಾ ದೇವಸ್ಥಾನದಿಂದ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಬೇಕು ಅಂದರೆ ಬೈಕಲ್ಲಿ 1 ನಿಮಿಷದ ದಾರಿ ಅಷ್ಟೇ. ಬಟ್ ನಾವು ಅಲ್ಲಿ ಇಳಿಸಿದ್ರು ಕೂಡ ನಡ್ಕೊಂಡು ರಾಘವೇಂದ್ರ ಮಠಕ್ಕೆ ಹೋಗೋ ಅಷ್ಟರಲ್ಲಿ ಮಿನಿಮಮ್ ಅಂದರೂ ಒಂದು 1/4 ಗಂಟೆ ಬೇಕಾಗಿತ್ತು. ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ರೆ ಮುಂದೇನೂ ಜನ ಹಿಂದೇನೂ ಜನ. ಸೊ ಸ್ವಲ್ಪ ಫಾಸ್ಟಾಗಿ ಹೋಗೋಣ ಅಂದರೆ ಅಕ್ಕಪಕ್ಕ 2 ಕಡೆನೂ ಗಾಡಿಗಳು. ಸೊ ನಿಧಾನಕ್ಕೆ ಪೆಕ್ಕುಮ್ಮ ಬೇರೆ ಇದ್ದಲ್ಲ, ಸೊ ಕರ್ಕೊಂಡು ಹೋದೆ. ಬಟ್ ಆ್ಯಕ್ಚುಲಿ ನನಗೆ ಭಾನುವಾರ ಈ ಭಾನುವಾರ ಗುರುಪೂರ್ಣಿಮಾ ಇದೆ ಅಂತ ಗೊತ್ತಿರಲಿಲ್ಲ. ಗೊತ್ತಿದ್ದಿದ್ರೆ ಇವತ್ತೇ ಹರಕೆ ಕೊಡಬೇಕು ಅಂತ ನಾನು ಕೇಳ್ಕೊತಾ ಇರಲಿಲ್ಲ. ಬಟ್ ಅಲ್ಲಿಗೆ ಹೋದ್ಮೇಲೆ ಒಂದು ಸ್ವಲ್ಪ ಹೊತ್ತು ಅನ್ನಿಸ್ತು, ಒಳ್ಳೆ ದಿನನೇ ಹರಕೆ ಕೊಡಕ್ಕೆ ಬಂದಿದ್ದೀವಲ್ಲ, ಬಿಡು ಹೆಂಗೋ ಒಂದು ಒಳ್ಳೆ ಮನಸ್ಸಿಂದ ಕೊಟ್ಟು ಹೋದ್ರೆ ಮುಗ್ದೋಯ್ತಲ್ಲ ಅಂತ. ಹರಕೆಗೆ 12 ವರ್ಷ ಆಯಸ್ಸು ಅಂತಾರೆ, ಬಟ್ ನಾನು ಹರ್ಸ್ಕೊಂಡು ಇನ್ನೂ 1 ವರ್ಷ ಕೂಡ ಆಗಿರಲಿಲ್ಲ. ನಾನು ಹರ್ಸ್ಕೊಂಡಿದ್ದೇನೆ, ನಾನು ಅನ್ಕೊಂಡಿದ್ದ ಕೆಲಸ ಆದರೆ ವರ್ಷದ ಒಳಗಡೆನೆ ಬಂದು ನನ್ನ ಮಗಳು ಮತ್ತೆ ನನ್ನ ಹಸ್ಬೆಂಡ್ ಹೆಸರಲ್ಲಿ ಅಕ್ಕಿ ತುಲಾಭಾರ ಸೇವೆ ಮಾಡಿಸ್ತೀವಿ ಅಂತ ಹರ್ಸ್ಕೊಂಡಿದ್ದೆ. ನನಗೆ ಅವ್ರಿಬ್ರಿಗೇನೆ ದೇವರು ಆಯಸ್ಸು ಆರೋಗ್ಯನೇ ಕೊಟ್ಟು ಕಾಪಾಡ್ಕೊಂಡ್ರೆ ಸಾಕು, ಹಾಗಾಗಿ ನಾನು ಅವ್ರಿಬ್ರ ಹೆಸರಲ್ಲೇನೆ ಹರಕೆ ಮಾಡ್ಕೊಂಡಿದ್ದೆ. ಆ ಕೆಲಸ ಅಂತೂ ನಾನು ಹರ್ಸ್ಕೊಂಡು 1 ತಿಂಗಳೊಳಗಡೆನೆ ಆಯಿತು. ಸೊ ಅವಾಗಿಂದ ಕೊಡಬೇಕು, ಹರಕೆ ತೀರಿಸ್ಬೇಕು ಅಂತಲೇ ಬಂತು. ಆಲ್ಮೋಸ್ಟ್ ಇನ್ನೊಂದು 3-4 ತಿಂಗಳು ಬಂದಿದ್ರೆ ವರ್ಷ ತುಂಬ್ತಾ ಇತ್ತಲ್ಲ. ಸೊ ಹಾಗಾಗಿ ಬೇಗನೆ ಕೊಟ್ಟರೆ ಒಳ್ಳೇದಲ್ವಾ ಅಂತ ಅಂದ್ಕೊಂಡು ಬಂದಿದ್ವಿ ಹರಕೆ ತೀರ್ಸೋಣ ಅಂದ್ಬಿಟ್ಟು. ನಾನೇನು ರಾಘವೇಂದ್ರ ಸ್ವಾಮಿಗೆ ಇದು ಫಸ್ಟ್ ಟೈಮ್ ಹರ್ಸ್ಕೊಂಡಿರೋದಲ್ಲ, ತುಂಬ ಸತಿ ಹರ್ಸ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಒಂದು 4-5 ವರ್ಷದಿಂದ ರಾಘವೇಂದ್ರ ಸ್ವಾಮಿಗೆ ನಡ್ಕೊತಾ ಇರೋದ್ರಿಂದ ನಾನು ಫಸ್ಟ್ ಹರಕೆ ಹೊತ್ಕೊಂಡಿದ್ದೇನೆ. ಹೀಗೆ ಯಾವುದೋ ಒಂದು ಕೆಲಸ ಆದರೆ ನಾನು ನಿನ್ನ ಫೋಟೋನ ತೊಗೊಂಬಂದು ನಮ್ಮ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ಕೊತೀನಿ ಅಂತ. ಆ ಕೆಲಸ ನನಗೆ ಆಲ್ಮೋಸ್ಟ್ 1-2 ತಿಂಗಳು ಟೈಮ್ ತಗೊಳ್ಳಿಲ್ಲ, ಬೇಗ ಆಗೋಯ್ತು. ಸೊ ಅದೇ ರೀತಿ ನಾನು ನಡ್ಕೊಂಡೆ. ನೆಕ್ಸ್ಟ್ ಹರಕೆ ಬಂದು ನನ್ನ ಮಗಳು ವಿಷಯದಲ್ಲಿ ಹೊತ್ಕೊಂಡಿದ್ದೆ, ಒಂದು ಆರೋಗ್ಯ ಸಮಸ್ಯೆಯಿಂದ. ಅದೇನಂತ ಅಂದರೆ ಈ ರೀತಿ ನನಗೆ ಒಳ್ಳೇದಾದರೆ ನಾನು ಇರೋವರೆಗೂ ಪ್ರತಿ ಗುರುವಾರ ನಾನ್ ವೆಜ್ ತಿನ್ನೋದನ್ನು ಬಿಡ್ತೀನಿ ಅಂತ. ಸೊ ಅದು ಕೂಡ ನಾವು ಅಂದ್ಕೊಂಡಂಗೆ ಆಗಿತ್ತು. ಸೊ ಅದನ್ನು ಕೂಡ ನಾನು ಪಾಲಿಸ್ಕೊಂಡೇ ಬಂದಿದ್ದೀನಿ.
ಸೊ ಎಲ್ಲರೂ ಹೇಳೋ ಹಾಗೆ ಒಂದು ಮಾತಿದೆ, ನಂಬಿ ಕೆಟ್ಟವರಿಲ್ಲವೋ ರಾಯರ್ನ ಅಂತ. ಸೊ ನನ್ನ ಜೀವನದಲ್ಲಿ ನನ್ನ ವಿಷಯದಲ್ಲಂತೂ ಅದು ಖಡಾಖಂಡಿತವಾಗಿ 200%ಕ್ಕೂ ಜಾಸ್ತಿನೇ ಆಗ್ತಾ ಬಂದಿದೆ. ಸೊ ಅಲ್ಲಿಂದ ಹೇಗೋ ಸೇಫ್ ಆಗಿ ನಡ್ಕೊಂಡು ದೇವಸ್ಥಾನದ ಒಳಗಡೆ ಬಂದ್ವಿ. ದೇವಸ್ಥಾನದ ಒಳಗಡೆ ಬಂದ ಆದ್ಮೇಲೆ ದೇವಸ್ಥಾನದಿಂದ ಆಫೀಸಿಗೆ ಬರೋಕ್ಕೆ ತುಂಬಾ ಟೈಮ್ ಹಿಡಿತು. ಬಿಕಾಸ್ ದೇವಸ್ಥಾನದ ಆವರಣ ಆಗಿರೋದ್ರಿಂದ ಜನ ಅಲ್ಲಲ್ಲೇ ಕುತ್ಕೊಂಡ್ಬಿಟ್ಟಿರ್ತಾರೆ. ನಡೆದಾಡೋರ್ಗೂ ಕೂಡ ಜಾಗ ಬಿಡಲ್ಲ. ಒಂದು ಸ್ವಲ್ಪ ಜಾಗ ಬಿಡಿ ಅಂತ ಅಂದ್ರೆ ಅವ್ರು ಎದ್ದು ಕೇಳಿ ನಮ್ಮನ್ನ ಒಂಥರ ನೋಡ್ತಾರೆ, ಕೂತಿದ್ದೀವಲ್ಲ ಎಬ್ಬಿಸ್ತಿದ್ದಾರೆ ಅಂತ. ಏನು ಮಾಡೋಕ್ಕಾಗಲ್ಲ, ಜಾಗದಲ್ಲೇ ಕೂತಿರ್ತಾರೆ ಓಡಾಡೋ ದಾರಿಯಲ್ಲೇ. ಸೊ ಏಳ್ಸ್ಕೊಂಡು ಬಂದು ಒಳಗಡೆ ಪೂಜೆಗೆ ಟಿಕೆಟ್ ತಗೊಂಡ್ವಿ. ಇನ್ನು ಒಳಗಡೆ ರಾಯರ ದರ್ಶನ ಆಗಲ್ಲ ಅಂದ್ಬಿಟ್ಟು ಪೆಕ್ಕುಮಗೆ ಅಲ್ಲೇ ಅಡ್ಬೀಳಕ್ಕೆ ಹೇಳ್ಬಿಟ್ಟು ಟಿಕೆಟ್ ತಗೊಂಡು ವೇಟ್ ಮಾಡ್ತಾ ಇದ್ವಿ. ಸೊ ಈ ಟಿಕೆಟ್ ತಗೊಂಡಿದ್ಕೆ ನಮಗೆ 2 ರಾಯರ್ ಪ್ರಸಾದನ ಫ್ರೀಯಾಗಿ ಕೊಟ್ಟರು. ಅದಾದ್ಮೇಲೆ ಮತ್ತೆ ಹೊರಗಡೆ ಬಂದೆ. ಬಿಕಾಸ್ ಆ ದೇವಸ್ಥಾನದ ಒಳಗಡೆ ಒಂದು ಚೂರು ನೆಟ್ವರ್ಕ್ ಸಿಗಲ್ಲ. ಇವ್ರಿನ್ನ ಬಂದಿರ್ಲಿಲ್ಲ, ಎಲ್ಲಿದ್ದೀರಾ ಏನು ಅಂತ ಕೇಳಕ್ಕಾದ್ರೂ ಕಾಲ್ ಮಾಡ್ಲೇಬೇಕಿತ್ತು. ಅದೇನಂದ್ರೆ ಅವ್ರಿಗೂ ನೆಟ್ವರ್ಕ್ ಸಿಗದೆ ಅವ್ರು ಆಲ್ರೆಡಿ ಬಂದು ನಾವ್ ಎಲ್ಲಿದ್ದೀವಿ ಅನ್ನೋದನ್ನೇ ಹುಡುಕ್ತಾ ಇದ್ರಂತೆ. ಸೊ ನಮ್ಗೆ ಎಷ್ಟೊತ್ತಾಯ್ತು ಅಂದ್ರೆ ಅವರು ನನ್ನ ಹುಡ್ಕಕ್ಕೆ, ನಾನು ಅವ್ರನ್ನ ಹುಡ್ಕಕ್ಕೆ 10:30ಗೆ ಮನೆ ಬಿಟ್ರು ಕೂಡ 1 ಗಂಟೆ ಆಗೋಗ್ಬಿಟ್ಟಿತ್ತು ಮಧ್ಯಾಹ್ನ. ಅವ್ರು ಹೇಳಿದ 12 ಗಂಟೆ ಆದ್ರೂ ಕೂಡ ಇನ್ನ ತುಲಾಭಾರ ಸೇವೆನ ಸ್ಟಾರ್ಟ್ ಮಾಡ್ಕೊಂಡೇ ಇರ್ಲಿಲ್ಲ. ಸೊ ಫಾಸ್ಟ್ ಆಗಿ ಹೋಗ್ತಿದ್ದಾರೆ. ಬಿಕಾಸ್ ಯಾಕೆ ಅಂತಂದ್ರೆ ನನ್ನ ಹುಡ್ಕೋ ಬರದಲ್ಲಿ ಬೈಕ್ ಕಿನ ಡಿಕ್ಕಿ ಹತ್ರ ಇರುತ್ತಲ್ಲ, ಕೀ ಓಪನ್ ಮಾಡೋದು, ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಅದು ಬೇರೆ ದೇವಸ್ಥಾನದ ಬ್ಯಾಕ್ ಗೇಟ್ ಅಲ್ಲಿ ಬೈಕ್ ಆಗಿರೋದ್ರಿಂದ ಸಖತ್ ಭಯ ಆಯ್ತು. ಸ್ವಲ್ಪ ಯಾರಾದ್ರೂ ತಗೊಂಡೋದ್ರೆ ಇಲ್ಲ ಗಾಡಿ ತಿರ್ಗಿಸ್ಕೊಂಡು ಹೋದ್ರೆ ಅಂತ. ಸೊ ಫಾಸ್ಟ್ ಆಗಿ ಹೋಗ್ತಿದ್ರು. ನನಗೆ ಅವರಷ್ಟು ಫಾಸ್ಟ್ ಆಗಿ ನಡೆಯಕ್ಕಾಗ್ಲಿಲ್ಲ. ಸೊ ನಾನು ವಿಡಿಯೋ ಮಾಡ್ಕೊಂಡು ನಿಧಾನಕ್ಕೆ ಹೋಗ್ತಾ ಇದ್ದೆ. ಸೊ ನಮ್ ಬೆಟರ್ ಲಕ್ ಯಾರೋ ಗಾಡಿ ಮುಟ್ಟಿರ್ಲಿಲ್ಲ. ಪಕ್ಕದಲ್ಲೇನೆ 1-2 2 ವೀಲರ್ನ ಪಾರ್ಕ್ ಮಾಡಿದ್ರು. ಸೊ ಹಂಗಾಗಿ ಅವ್ರಿಗೆ ಕೀ ಯಾರಿಗೂ ಕಾಣಿಸಿಲ್ಲ. ಸೊ ಕೀ ಎತ್ಕೊಂಡು ತುಂಬಾ ದೂರ ಆಯ್ತು ಬ್ಯಾಕ್ ಗೇಟ್ ಇಂದ ದೇವಸ್ಥಾನದ ಒಳಗಡೆಗೆ. ಅವ್ರು ಅಲ್ಲಿಂದ ಅಕ್ಕಿ ಮೂಟೆನ ಎತ್ಕೊಂಡು ಹೋಗ್ಬೇಕಿತ್ತು. ಸೊ ನಾನು ಇಲ್ಲೇ ಕೂತಿರ್ತೀನಿ. ನನಗೆ ಅಲ್ಲಿಂದ ಎಷ್ಟು ದೂರ ಬಂದಿದ್ದಕ್ಕೆ ಸುಸ್ತಾಯ್ತು, ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಇನ್ನೂ 2 ಮೂಟೆ ಇದೆಯಲ್ಲ ಅದನ್ನ ಲಾಸ್ಟ್ಗೆ ಎತ್ಕೊಂಡು ಹೋಗ್ತಿಯಲ್ಲ, ಅವಾಗ ನಾನು ನಿನ್ನ ಜೊತೆ ಬರ್ತೀನಿ ಅಂತ ಕೂತ್ಕೊಂಡೆ. ಆದ್ರೆ ನನ್ನ ಮಗಳಿಗೆ, ಅವಳಿಗಿನ್ನ ಜೋಶ್ ಅಲ್ವಾ. ಸೊ ಪ್ರತಿ ಸತಿ ಹೋಗ್ಲುವಾಗ್ಲೂ ಬರುವಾಗ್ಲೂ ಅವ್ರ ಜೊತೆ ಹೋಗೋದು ಬರೋದು ಇದೇ ಮಾಡ್ತಾ ಇದ್ಲು. ಸೊ ಲಾಸ್ಟಲ್ಲಿ ಅವರು 2ನೇ ಮೂಟೆ ತಗೊಂಡು ಹೋಗ್ಬೇಕಾದ್ರೆ ಅಲ್ಲೇ ಕೂರಿಸ್ಬಿಟ್ಟು ಬಂದಿದ್ರು, ಮತ್ತೆ ಎದ್ದು ಬರಂಗಿಲ್ಲ ನೀನು ಅಂತ ಅಂದ್ಬಿಟ್ಟು. ಸೊ ಅವಳಲ್ಲೇ ಕುತ್ಕೊಂಡಿದ್ಲು. ನನಗೆ ಏನೊಂದು ಅನ್ನಿಸ್ತು ಅಂತಂದ್ರೆ, ಎಲ್ಲರೂ ದೇವ್ರ ದರ್ಶನಕ್ಕೆ ಬಂದಿರ್ತಾರೆ, ಎಲ್ಲರೂ ಪೂಜೆಗೆ ಬಂದಿರ್ತಾರೆ. ಬಟ್ ಕೆಲವ್ರ ಮನಸ್ಥಿತಿ ಹೆಂಗಿರುತ್ತೆ ಅಂದ್ರೆ, ನಾವು ನೋಡಾದ್ಮೇಲೆ ದೇವ್ರ ದರ್ಶನ ಆದ್ಮೇಲೆ ಇನ್ನೊಬ್ರಿಗೆ ಬಿಟ್ಕೊಡ್ಬೇಕು ಅಂತ ಇರುತ್ತೆ. ಬಟ್ ಕೆಲವ್ರಿಗೆ ಹಂಗಿರಲ್ಲ. ನಾವು ಅಲ್ಲಿಂದ ಬಂದಿದ್ದೀವಿ, ನಾವೇ ಇನ್ನೊಂದು ಸ್ವಲ್ಪ ಹೊತ್ತು ನೋಡ್ಬೇಕು, ಇನ್ನ 10 ನಿಮಿಷ ನೋಡ್ಬೇಕು, ಏನ್ ಅಲ್ಲಿಂದ ವೇಟ್ ಮಾಡಿರೋದಕ್ಕೆ ಏನ್ ಬೆಲೆ ಇಲ್ವಾ ಅನ್ನೋ ತರ ಆಡ್ತಾ ಇರ್ತಾರೆ. ನನಗೆ ಯಾವತ್ತೂ ಹಿಂಗ್ ಅನ್ಸಿರ್ಲಿಲ್ಲ, ಬಟ್ ಇವತ್ತೇ ಹಿಂಗ್ ಅನಿಸ್ತು. ಯಾಕೆ ಅಂದ್ರೆ ಅದೊಂದು ಚೀಲ ಬಂದು 25 kg ಇದೆ. ಅವ್ರ ಹಿಂದೆ ಹೋಗ್ಬೇಕಾದ್ರೆ ನನಗೆ ಅವ್ರು 2 ಚೀಲ ತಗೊಂಡೋದಾಗ, 3 ಚೀಲ ತಗೊಂಡೋದಾಗ ಗೊತ್ತಾಗ್ಲಿಲ್ಲ. 4ನೇ ಚೀಲಕ್ಕೆ ನಾನು ಲಾಸ್ಟ್ ಅವ್ರ ಹಿಂದೆ ಹೋಗುವಾಗ ಜಾಗ ಬಿಡಿ ಅಂದ್ರೂ ಬಿಡಲ್ಲ. ಆಂಟಿ ಸ್ವಲ್ಪ ಅವ್ರಿಗೆ ವೇಟ್ ಇದೆ, ಜಾಗ ಬಿಡಿ ಅಂತಂದ್ರೆ ನಿಂತಿರೋದು ಕಾಣಿಸ್ತಿಲ್ವಮ್ಮ ಅಂತ ಕೇಳ್ತಾರೆ. ಸೊ ಎಷ್ಟು ಬೇಜಾರಾಯ್ತು ಅಂದ್ರೆ, ನಿಂತಿರೋದೇ ನಾವು ನೆಕ್ಸ್ಟ್ ಲೈನಿಗೆ ನಿಂತ್ಕೊಳಕ್ ಹೇಳಿಲ್ಲ, ನೀವು ಜಾಗ ಬಿಟ್ರೆ ನಾವು ಮುಂದೆ ಹೋಗ್ತೀವಿ ಅಕ್ಕಿ ಚೀಲ ಇಡಬೇಕು ಅಂತ. ಅಷ್ಟೇ, ನೀನು ಸುಮ್ಮನೆ ನಿಂತ್ಕೊಂತೀನಿ ಪರವಾಗಿಲ್ಲ ಅಂದರು. ನನಗಂತೂ ಹೆಂಗೆ ಅಂದರೆ ಫುಲ್ಲು ಅಳುನೇ ಬಂದ್ಬಿಡ್ತು. ಎಷ್ಟೊತ್ತಾಯಿತು ನಿಂತ್ಕೊಂಡು ಜಾಗ ಬಿಡ್ತಿಲ್ಲ, ಅದು ವೇಟ್ ಆಗಲ್ವಾ ನಿನಗೆ ಅಂತ. ಮೆಟ್ಲು ಮೇಲೆ ನಿಂತಿದ್ದಾರೆ. ಮೆಟ್ಲು ಇನ್ನೊಂದು ಸ್ವಲ್ಪ ಮುಂದೆ ಇಳಿದ್ರೂ ಜಾಗ ಇಲ್ಲ, ಹಿಂದೆ ಬರೋಕ್ಕೂ ಜಾಗ ಇಲ್ಲ. ಅಷ್ಟೊತ್ತು ಹೊತ್ಕೊಂಡು ನಿಂತ್ಕೊಂಡೇ ಇದ್ರು. ಮಿನಿಮಮ್ ಒಂದು 15 ನಿಮಿಷದವರೆಗೂ ನಿಂತ್ಕೊಂಡೇ ಇದ್ರು. ಸಖತ್ ಬೇಜಾರಾಯಿತು. ಅವ್ರು 1 ಸೆಕೆಂಡು ಹಿಂಗೆ ಸರ್ಕೊಂಡ್ಬಿಟ್ಟಿದ್ರೆ ನಾವು ಮುಂದೆ ಹೋಗಿ ಚೀಲ ಹಾಕ್ಬೋದಾಗಿತ್ತು. ಹೆಂಗೆ ಆಡ್ತಾರೆ ಜನಗಳು ಅಂತ ಅಂದರೆ, ಅವ್ರು ಆಡೋ ರೀತಿ ನೋಡ್ಬಿಟ್ರೆ ದೇವ್ರನ್ನಂತೂ ಅಲ್ಲಿ ಬಿಡೋದೇ ಇಲ್ಲ, ಎತ್ಕೊಂಡೋಗಿ ಮನೇಲಿ ಕೂರಿಸ್ಕೊತಾರೆ ಅನ್ನೋ ಥರ ಆಡ್ತಾರೆ. ಎಲ್ಲೆಲ್ಲಿಂದಾನೋ ಬರ್ತಾರೆ ದೇವ್ರ ಹತ್ರ ಕೇಳ್ಕೊಳ್ಳೋಕ್ಕೆ. ದೇವ್ರು ಎಲ್ಲೂ ಇರಲ್ಲ, ನಮ್ಮ ಸುತ್ತಮುತ್ತನೇ ಇರ್ತಾರೆ. ಇದೇ ರೀತಿ ಕಷ್ಟಪಡೋರಿಗೆ ಒಂದು ಸ್ವಲ್ಪ ಜಾಗ ಬಿಟ್ಟಿದ್ರೆ ದೇವ್ರಿಗೂ ಕೂಡ ಗೊತ್ತಿರ್ತಿತ್ತಲ್ವ ಇವರ ಮನಸ್ಥಿತಿ ಹೆಂಗಿದೆ ಅಂತ ಅಂದ್ಬಿಟ್ಟು. ಅವ್ರ ಕೆಟ್ಟ ವ್ಯಕ್ತಿತ್ವನ ಅಲ್ಲಲ್ಲೇ ತೋರಿಸ್ಬಿಡ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಅಲ್ಲಿ ಪಾಪ ನಾನು ಇವತ್ತೇನೆ ಫಸ್ಟ್ ಟೈಮ್ ನೀರು ತಗೊಂಡೋಗಿಲ್ಲ. ಅಲ್ಲಿ ಒಳಗಡೆ ನೀರಿನ ವ್ಯವಸ್ಥೆನೂ ಇಲ್ಲ. ನೀರು ಬೇಕು ಅಂದರೆ ಊಟದ ಹಾಲ್ ಹತ್ರ ಹೋಗ್ಬೇಕಿತ್ತು. ಹೆಂಗ್ ಉಸಿರು ಬಿಡ್ತಾ ಇದ್ರು ಅಂದರೆ, ಸುಸ್ತಾಯಿತು, ಆಗ್ತಿಲ್ಲ ಮೇಲೆಲ್ಲ ಕಣ್ಣು ಬಿಡ್ಕೊಂಡು ಸುಮ್ಮನೆ ಕುತ್ಕೊಂಡ್ಬಿಟ್ರು. ಸೊ ಅಷ್ಟೊತ್ತು ವೇಟ್ ಮಾಡಿದ್ರು, ಇನ್ನೂ ಬಂದೇ ಇರಲಿಲ್ಲ ಅರ್ಚಕರು, ತುಲಾಭಾರ ಸೇವೆಯರು. ನಮ್ಮಂಗೆ ತುಂಬ ಜನ ಕಾಯ್ತಾ ಇದ್ರು. ನಾನೇ ಮೊದಲೇ ಬೇಜಾರಲ್ಲಿದ್ದೆ, ಹೆಂಗಿರ್ತಾರಲ್ವಾ, ಅಥವಾ ಹಿಂಗಾಗೋಯ್ತಲ್ಲ ಅವ್ರಿಗೆ, ನಾನು ಇವತ್ತು ಕೊಡ್ತೀನಿ ಅಂತ ಕೇಳ್ಕೊಂಬಿಟ್ಟು ಎಷ್ಟು ಸುಸ್ತಾಗೋಯ್ತು ಅಂತ ಅಂದ್ಬಿಟ್ಟು. ಅದಾದ್ಮೇಲೆ ಬೆಕ್ಕುಮ್ಮ ಸ್ಟಾರ್ಟ್ ಮಾಡಿದ್ಲು ಅವಳದು ತರಲೆ ಮಾತು. ಎಲ್ಲ ಅಕ್ಕಿ ತಗೊಬಂದು ಇಲ್ಲಿಟ್ಟಿದ್ದಾರೆ, ಅವ್ರ ಮನೇಲಿ ಏನು ಮಾಡ್ಕೊಂಡು ತಿಂತಾರೆ ಅಂತ. ನಮ್ಮ ಪಪ್ಪ ನೋಡು ಮಮ್ಮಿ ಹೋಟ್ಲಿಗೆ ಹಾಕೋ ಅಕ್ಕಿ ಎಲ್ಲ ಇಲ್ಲೇ ತಗೊಂಬಂದಿದ್ದಾರೆ, ಮತ್ತೆ ಹೋಗ್ತಾರೆ ಮತ್ತೆ ದುಡ್ಡು ಕೊಟ್ಟು ತಗೊಂಬರ್ತಾರೆ ಅಂತ. ಸ್ವಲ್ಪ ಅವಳ ಮಾತಿಗೆ ನನಗೆ ಸ್ವಲ್ಪ ಸಮಾಧಾನ, ಖುಷಿ ಥರ ಆಗಿ ಸೊ ಅದೆಲ್ಲ ಸ್ವಲ್ಪ ಮರ್ತಂಗಾಯ್ತು. ಸೊ ನಮ್ಮ ಮನೆಯವರು ಸ್ವಲ್ಪ ನಮ್ಮ ಪಕ್ಕನೇ ಕುತ್ಕೊಂಡು ಸುಧಾರಿಸ್ಕೊಂಡು ಆಮೇಲೆ ಎದ್ದು, ಇನ್ನೂ ಇಷ್ಟೊತ್ತಾಯಿತು ಬರಲಿಲ್ವಲ್ಲ, 2 ಗಂಟೆ ಆಗೋಯ್ತು ಟೈಮು, ಇವತ್ತು ಬಂದಿದ್ದ ಕೆಲಸ ಎಲ್ಲ ವೇಸ್ಟ್ ಆಯಿತು, ಇವ್ರು ಕರ್ಕೊಂಬರ್ತೀನಿ ಅಂತ ಹೋಗಿ ಕರ್ಕೊಂಡು ಬಂದರು. ಇವರು ಮಠದ ಒಳಗಡೆ ರಾಯರ ವಿಗ್ರಹಕ್ಕೆ ಅರ್ಚಕರು ಇರ್ತಾರಲ್ಲ, ಅವರೇ ಈ ಸೇವೆ ಮಾಡೋದು ಅಂತ ಗೊತ್ತಿರಲಿಲ್ಲ. ನಾವು ತುಂಬ ಜನನ ಕೇಳಿ ಸಾಕಾಗಿ ಮತ್ತೆ ಆಫೀಸ್ಗೆ ಹೋದಾಗ ಇಲ್ಲಿರ್ತಾರೆ ಹೋಗಿ ಅಂತ ಹೇಳಿದ್ರು. ಸೊ ಅಲ್ಲಿಂದ ಕರ್ಕೊಂಬಂದರು. ನಾವು ಆವಾಗಲೇ ಸ್ಲಿಪ್ ತಗೊಂಡಿದ್ವಲ್ಲ, ಅದನ್ನೆಲ್ಲ ನೋಡಿ ಏನು ಪೂಜೆ ಏನು ಕೇಳ್ಕೊಂಡಿದ್ರಿ ಅಂತೆಲ್ಲ ಕೇಳಿ ವಿಚಾರಿಸಿ, ನೆಕ್ಸ್ಟು ನೀವು ಇಲ್ಲಿ ಕುತ್ಕೊಂಡ್ಬಿಟ್ರೆ ಇಷ್ಟೊಂದು ತೊಗೊಂಬಂದಿದ್ದೀರಲ್ಲ, ಇದನ್ನೆಲ್ಲ ಯಾರು ಇಡ್ತಾರೆ ಅಂತ ಕೇಳಿದ್ರು.
ಏನು ಮಾಡೋದು, ನಾವು ಹೋಗಿರೋದೇನೆ 3 ಜನ. ನಮ್ಮ ಮನೆಯವ್ರು ಅದನ್ನೆಲ್ಲ ಅಷ್ಟು ದೂರ ಇದ್ದನ್ನು ಪಕ್ಕಕ್ಕೆ ತೊಗೊಂಬಂದಿಟ್ರು ಕೂಡ 1-2-3 ಜನ ಕೇಳಿದ್ರು, ಒಂದು ಸ್ವಲ್ಪ ಎತ್ತಿಟ್ಕೊಡ್ತೀರ, ನಾನು ಕುತ್ಕೊಂಡ್ಬಿಡ್ತೀನಿ, ಎತ್ತಿಟ್ಟಕ್ಕಾಗಲ್ಲ ಅಂತ ಅರ್ಚಕರಿಗೆ, ಅವ್ರಿಗೆ ಏಜ್ ಆಗಿದೆ ಅಲ್ವಾ ಅಂತ ಒಪ್ಕೊಳಕ್ಕೆ ರೆಡಿ ಇಲ್ಲ ಯಾರೂ. ಎಲ್ಲರೂ ಬಂದಿರೋದೇ ದೇವಸ್ಥಾನಕ್ಕೆ, ದೇವ್ರು ನೋಡೋಕ್ಕೆ, ದೇವ್ರ ಕಾರ್ಯ ಮಾಡೋಕ್ಕೆ. ಅದರಲ್ಲಿ ಇದೊಂದು ಚಿಕ್ಕ ಕೆಲಸ ಮಾಡ್ಕೊಳ್ಳೋಕ್ಕೆ ಒಂದು 2-3 ಜನನ ಕೇಳಿದ್ರು ನಮ್ಮ ಮನೆಯವರು. ಯಾರು ಕೇಳಿದ್ರು, ಇಲ್ಲ ಅಣ್ಣ ಹಂಗಿದೆ ಹಿಂಗಿದೆ, ನನಗೆ ಹುಷಾರಿಲ್ಲ ಅಂತ ಬಂದಿದ್ದೀನಿ, ಇಲ್ಲ ಟೈಮ್ ಆಯಿತು ಹೋಗ್ಬಿಡ್ಬೇಕು, ಗಾಡಿ ತೆಗಿಬೇಕಂತೆ, ಯಾರೋ ಫೋನ್ ಮಾಡ್ತಾ ಇದ್ದಾರೆ, ಹೋಗ್ತಾ ಇದ್ದೀನಿ ಅಂತ. ಅಣ್ಣ ಬೇಗ ಬನ್ನಿ, ಒಂದು ಸ್ವಲ್ಪ ಅರ್ಚಕರು ಒಳಗಡೆ ಹೋಗ್ಬೇಕು, ಯಾರನ್ನಾದ್ರೂ ಅಡ್ಜಸ್ಟ್ ಮಾಡಪ್ಪ ಅಂತಿದ್ದಾರೆ ಅಂತ ಅಂದಿದ್ದಕ್ಕೆ ಲಾಸ್ಟಲ್ಲಿ ಯಾರೋ ಒಬ್ರು ಇವರು ಪರದಾಡ್ತಿರೋದನ್ನ ನೋಡಿಕೊಂಡು ಏನಾಯ್ತಣ್ಣ ಏನು ಅಂತ ಕೇಳಿ ಅವರು ಎದ್ದು ಬಂದರು. ಪಾಪ ಲೇಡೀಸ್ ಬರ್ತಾ ಇದ್ರು. ಆಮೇಲೆ ಅವ್ರ ಮಗನೇ ಬಂದರು. ಅದಾದಮೇಲೆ ಅವರು ಇಟ್ಕೊಟ್ರು. ನಾವೇನು ಅವ್ರನ್ನ ಕೇಳಲಿಲ್ಲ, ಪಾಪ ನಾವು ಬೇರೆಯವ್ರನ್ನ ಕೇಳೋದು ನೋಡಿ ಬಂದು ಅವರೇ ಸಹಾಯ ಮಾಡಿದ್ರು. ಸೊ ಪೆಕ್ಕಮ್ಮ ಮತ್ತು ನನ್ನ ಹಸ್ಬೆಂಡ್ನ ಒಟ್ಟಿಗೆ ಕೂರಿಸ್ಬೇಕಿದ್ದರಿಂದ ಅದನ್ನು ಯಾರಾದರೂ ಎತ್ತಿ ಇಡಲೇಬೇಕಿತ್ತು. ಅವರು ಒಂದು ಚೀಲ ಇಡುವಾಗ್ಲೂ ರಾಘವೇಂದ್ರ ಸ್ವಾಮಿ ಸಮರ್ಪಣ ಮಸ್ತು ಅಂತ ಹೇಳ್ಕೊಳ್ಳಿ ಜೋರಾಗಿ ಹೇಳಿ ಅಂತ ಹೇಳ್ತಾ ಇದ್ರು. ಸೊ ನಾವು ಹಾಗೆ ಹೇಳ್ಕೊಂಡ್ವಿ, ಮತ್ತೇನೇನೋ ಹೇಳ್ಕೊಟ್ರು. ನಾನು ನಿಮಗೆ ಸಮರ್ಪಣೆ ಮಾಡಿದ್ದೀನಿ, ಒಪ್ಪಿಗೆ ಆಗಿದೆಯಾ ಅಂತೆಲ್ಲ ಈ ಥರ ಮಾತಾಡ್ಕೋಬೇಕು, ಒಪ್ಪಿಸ್ಕೊ ಅಂತ ಮಾತಾಡಬೇಕು, ಹೇಳಬೇಕು ಅಂತ. ಸೊ ನಾವು ಅದೇ ರೀತಿ ಹೇಳ್ಕೊಂಡ್ವಿ. ಆ್ಯಕ್ಚುಲಿ ಅದು 4 ಚೀಲದಿಂದ 1 ಕ್ವಿಂಟಾಲಿತ್ತು ಅಕ್ಕಿ. ನನಗೆ ಅಲ್ಲಿ ವಿಡಿಯೋ ಮಾಡಬೇಕಾದ್ರೆ ಸ್ವಲ್ಪ ನಗು ಬಂತು. ನಿಮ್ಮಿಬ್ಬರಿಂದ 1 ಕ್ವಿಂಟಾಲ್ ತೂಕ ಇದ್ದೀರಾ, ಹಬ್ಬ ಕಮ್ಮಿ ತಿನ್ನಿ ಸ್ವಲ್ಪ ಅಂತ ಅಂದೆ. ಅದಕ್ಕೆ ನನ್ನ ಕಡೆ ನೋಡಿ ನಗ್ತಾ ಇದ್ರು ನಮ್ಮ ಮನೆಯವರು. ಸೊ ಫೈನಲಿ ಪೂಜೆ ಎಲ್ಲ ಮುಗೀತು. ಮತ್ತೆ ತೆಗೆದು ಅದೆಲ್ಲ ಕೆಳಗಡೆ ಇಟ್ಟು ಅವ್ರಿಗೆ ಒಂದು ಸ್ವಲ್ಪ ಮಂತ್ರ ಎಲ್ಲ ಹೇಳ್ಕೊಟ್ರು, ನನ್ನ ಮಗಳಿಗೂ ಮತ್ತು ನನ್ನ ಹಸ್ಬೆಂಡ್ಗೂ. ನನಗೆ ಇಷ್ಟೆಲ್ಲ ಬೇಜಾರಾದರೂ ಅನ್ನಿಸ್ತು, ನಾವು ಅಂದ್ಕೊಂಡಿದ್ದ ಟೈಮ್ಗೆ ಹರಕೆ ಕೊಟ್ಟಿದ್ದೀವಿ, ಹರಕೆನ ತೀರಿಸಿದ್ದೀವಿ. ಆ್ಯಂಡ್ ಒಳ್ಳೆ ದಿನನೇ ಬಂದು ತೀರಿಸಿರೋದು ಒಳ್ಳೆಯದೇ ಆಗಿದೆ ಅಂದ್ಬಿಟ್ಟು. ಜನ ಮಾಡಿದ್ದಕ್ಕೆ ದೇವ್ರ ಮೇಲೆ ಬೇಜಾರು ಮಾಡ್ಕೊಂಡ್ರೆ ತಪ್ಪಾಗುತ್ತೆ. ಸೊ ಹಾಗಾಗಿ ಬಟ್ ನಾವು ಹಾಗಲ್ಲ, ಎಲ್ಲಾದರೂ ದೇವಸ್ಥಾನಕ್ಕೆ ಹೋದಾಗ ಯಾರಾದರೂ ಏನಾದರೂ ಹೆಲ್ಪ್ ಬೇಕು ಅಂದರೆ ತಕ್ಷಣಕ್ಕೆ ಮಾಡಿಕೊಡ್ತೀವಿ, ಪಟ್ಟ ಅಂತ ಸೆಕೆಂಡ್ ಥಾಟೇ ಬರಲ್ಲ ನಮಗೆ. ಅವ್ರು ಇನ್ನೂ ಎಲ್ಲರೂ ಕ್ಯೂ ಅಲ್ಲಿ ನಿಂತಿದ್ದಾಗ ಮಕ್ಕಳು, ಇಲ್ಲಾಂದರೆ ಪ್ರೆಗ್ನೆಂಟ್ ಲೇಡೀಸ್, ಇಲ್ಲ ವಯಸ್ಸಾದವರಾದ್ರೆ ನಮ್ಗಿಂತ ಮುಂದೆನೇ ಹೋಗಿ ಆಂಟಿ ಹೋಗಿ ಅಜ್ಜಿ ಅಂತ ಬಿಟ್ಕೊಡ್ತೀವಿ. ಬಟ್ ಕೆಲವರು ಹಂಗೆ, ಅದರಲ್ಲೂ ಈ ಬೆಂಗಳೂರು ಜನ ಇರಬೇಕಲ್ಲ ಹಂಗೆ, ಅವರು ಬ್ಯುಸಿ ಲೈಫಲ್ಲಿ ಇನ್ನೊಬ್ರಿಗೆ ಬಿಟ್ಕೊಡೋದು ಅದೆಲ್ಲ ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ. ಸೊ ಫೈನಲಿ ಎಲ್ಲ ಎತ್ತಿಟ್ಟು ನಾವು ದೇವಸ್ಥಾನದ ಒಳಗಡೆ ಬಂದಾಗಿಂದ ಹೊರಗಡೆ ಇರೋ ರಾಯರ ದರ್ಶನ ಮಾಡೇ ಇರಲಿಲ್ಲ. ಸಖತ್ತು ಜನ ಇದ್ರು, ನಾನು ಎದ್ರುಕೊಂಡು ಹೋಗೇ ಇರಲಿಲ್ಲ. ಬಿಕಾಸ್ ತುಂಬ ಜನ ಇದ್ರಲ್ಲ, ಹೈಟಾಗಿ ಬೇರೆ ಒಂದು ಸ್ಟೆಪ್ಸ್ ಹಾಕಿದ್ರು, ಅದ್ರ ಮೇಲೆ ನಿಂತ್ಕೊಂಡು ಯಾರಾದರೂ ನೂಕಿದ್ರೆ ಎಲ್ಲ ಪೆಕ್ಕುಮ ಏನಾದರೂ ಹತ್ತಕ್ಕಾಗದೆ ಬಿದ್ದರೆ ನನ್ನ ಹಸ್ಬೆಂಡ್ ಬಂದಮೇಲೆ ಅವ್ರನ್ನ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಲಾಸ್ಟಲ್ಲಿ ಅವರು ಹೋಗುವಾಗ ಆಶೀರ್ವಾದ ಮಾಡಿ ಹೋದರು. ಏನಂದರೆ ಇದೇ ಫಸ್ಟ್ ಟೈಮ್ ನಮ್ಮ ಮನೆಯವರು ನನ್ನ ಬಿಟ್ಟು ಆಶೀರ್ವಾದ ಮಾಡಿಸ್ಕೊತಿರೋದು. ಯಾವಾಗಲೂ ಎಲ್ಲಾದರೂ ಯಾರ ಹತ್ರನಾದರೂ ಆಶೀರ್ವಾದ ತಗೊಂಡ್ರೆ ನಾನು ನಮ್ಮ ಮನೆಯವರು ಒಂದ್ಸತಿ ತಗೊತಿದ್ವಿ, ನೆಕ್ಸ್ಟು ಪೆಕ್ಕುಮನ ಬೀಳಿಸ್ತಾ ಇದ್ವಿ. ಇವತ್ತು ನಾನು ವಿಡಿಯೋ ಮಾಡ್ತಿದ್ನಲ್ಲ, ಸೊ ಹಾಗಾಗಿ ಹಿಂದೆ ಅದೇ ಅವರಿಬ್ಬರು ಮುಂದೆ ತಗೊಂಡ್ರು. ಫೈನಲಿ ಹೋಗಿ ನೋಡಿದ್ವಿ ರಾಯರ್ನ. ಬಟ್ ನಮಗೆ ನೇರವಾಗಿ ಕಣ್ಣಿಂದ ಕಾಣಿಸ್ತಿಲ್ಲ. ಫೋನ್ನ ಮೇಲೆತ್ತಿ ವಿಡಿಯೋ ಮಾಡಿ ನಾವು ಫೋನಲ್ಲಿ ನೋಡ್ಕೊಂಡು ಬಂದಿದ್ದಾಯಿತು. ನಿಜವಾಗ್ಲೂ ಒಂದು ಅರ್ಧ ಗಂಟೆ ನಿಂತಿದ್ರು ಅಲ್ಲಿ, ಇವತ್ತು ನೋಡೋಕೆ ಆಗ್ತಿರ್ಲಿಲ್ಲ. ಇನ್ನು ಚಪ್ಪಲಿ ವಿಷಯಕ್ಕೆ ಬಂದರೆ, ಚಪ್ಪಲಿನ ನಾವು ಬಿಟ್ಟಿದ್ದೆ ಅಂತ, ಅದು ಸಿಕ್ಕಿದ್ದೆ ಅಂತ ಎಷ್ಟೊತ್ತು ಹುಡುಕಿದ್ದೀವಿ ಅಂತಂದರೆ ಸಾಕು. ಸಿಗಲಿಲ್ಲ ಅಂದರೆ ಬರೀ ಕಲ್ಲೇ ಹೋದರೆ ಆಯಿತು, ನಡಿ ಫಸ್ಟಿಲಿಂದ ನನಗೆ ಆಗ್ತಾನೆ ಇಲ್ಲ, ನಾನು ಎಲ್ಲರೂ ಕುತ್ಕೊಂಡ್ರೆ ಸಾಕು ಅನ್ನಂಗೆ ಆಗಿದೆ ಅನ್ನೋ ಅಷ್ಟು ಸಿಟ್ಟು ಬಂದುಬಿಟ್ಟಿತ್ತು. ನೀನು ಕುತ್ಕೊಂಡು ನಾನು ಹುಡ್ಕೊಂಡು ಕೊಡ್ತೀನಿ ಅಂತ ಅವ್ರು ಪೆಕ್ಕೋದೂ ಅವರೇ ಹುಡ್ಕೊಂಡು ಕೊಟ್ಟರು, ನಂದು ಕೂಡ ಹುಡ್ಕೊಂಡು ಕೊಟ್ಟರು. ಸೊ ಅಲ್ಲಿಂದ ಒಂದು ಸ್ವಲ್ಪ ಏನಾದರೂ ತೊಗೊಳ್ಳೋಣ ಅವಳಿಗೆ ಮತ್ತು ಮನೆಗೇನಾದರೂ ಅಂತ ಶಾಪಿಂಗ್ ಹೊರಟ್ವಿ. ಅಲ್ಲಿ ಪ್ರತಿ ಗುರುವಾರನೂ ಸಂತೆ ಥರ ಕಟ್ಟಿರುತ್ತೆ. ಬಟ್ ಇವತ್ತು ಸ್ವಲ್ಪ ಜಾಸ್ತಿನೇ ಅಂಗಡಿಗಳಿದ್ವು, ಲೈಕ್ ಜಾತ್ರೆ ಥರನೇ ಆಗ್ಬಿಟ್ಟಿತ್ತು ಅದು. ಮತ್ತೆ ರಾಯರ ದರ್ಶನ ಅಂತೂ ಆಗಲಿಲ್ಲ, ಫೋನಲ್ಲಿ ನೋಡ್ಕೊಂಡು ಬಂದ್ವಿ. ಸಾಯಿಬಾಬಾ ದೇವ್ರದ್ದಾದ್ರೂ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ಒಂದು ಶಾರ್ಟ್ ಕಟ್ ರೂಟ್ ಇತ್ತು, ಮಣ್ಣಿನ ರೋಡು, ಅಲ್ಲಿಂದ ಹೋಗೋಣ ಅಂತ ಹೋದ್ವಿ. ಮೇನ್ ರೋಡಿಂದ ಹೋದರೆ ತುಂಬ ಜನ ಇದ್ದಾರೆ, ಇಲ್ಲೂ ಜನಗಳು ಇದ್ದಾರಲ್ಲ, ಹೋಗ್ತಿದ್ದಾರಲ್ಲ, ಇವ್ರ ಜೊತೆನೇ ಹೋಗಿ ನೋಡೋಣ ಅಂತ. ನಾವು ಒಳಗಡೆ ಹೋಗಬೇಕು ಅಂತ ಅಂದ್ರೇ ಆ್ಯಕ್ಚುಲಿ ಮೇನ್ ರೋಡ್ವರೆಗೂ ಲೈನ್ ಇತ್ತು. ಇನ್ನೂ ಆಗಲ್ಲ, ಇವತ್ತಿಗಾಗಲ್ಲ ಬಿಡು ಅಂತ ಅಂದ್ಕೊಂಡು ಅಲ್ಲಿಂದನೂ ವಾಪಸ್ ಬಂದ್ವಿ. ಅಲ್ಲೇ ರೋಡ್ ಸೈಡಲ್ಲಿರೋಂಥ ಒಂದು ಶಾಪಲ್ಲಿ ಚೋಕರ್ಗಳು ಮಾಡ್ತಾಯಿದ್ರು. ಯಾವುದೇ ಚೋಕರ್ ತೊಗೊಂಡ್ರು ಕೂಡ ಓನ್ಲಿ 100 ರೂಪೀಸ್ ಅಷ್ಟೇ ಅಂತ. ನಾನೇನು ಈ ಥರದ್ದೆಲ್ಲ ಜಾಸ್ತಿ ವೇರ್ ಮಾಡಲ್ಲ. ನನಗೆ ಚಿಕ್ಕದಾಗಿತ್ತಲ್ಲ, ಪೆಕ್ಕುಗೆ ಯಾವುದಾದ್ರೂ ಚೆನ್ನಾಗಿರುತ್ತಾ ಅಂದ್ಬಿಟ್ಟು ಆ ನವಿಲ್ಗರಿದಿತ್ತಲ್ಲ, ಕೃಷ್ಣನ ನವಿಲ್ಗರಿ ಥರದ್ದು ಆ ಚೋಕರ್ನ ಒಂದು ತೊಗೊಂಡೆ. ಆ್ಯಂಡ್ ಅದು ನೋಡಿದ ತಕ್ಷಣ ಅವಳಿಗೂ ಕೂಡ ಇಷ್ಟ ಆಯಿತು. ಸೊ ಹಾಗಾಗಿ ಅದನ್ನು ತೊಗೊಂಡೆ. ಅದರಲ್ಲಿ ಸಿಲ್ವರ್ ಮತ್ತು ಗೋಲ್ಡ್ ಕಲರ್ ಎರಡೂ ಇತ್ತು. ಸಿಲ್ವರ್ ನನಗೆ ಇಷ್ಟ ಆಗಲ್ಲ ಅಷ್ಟು, ಹಾಗಾಗಿ ಗೋಲ್ಡೇ ತೊಗೊಂಡ್ವಿ. ಇವಾಗ ನೋಡ್ತಿದ್ದೀರಲ್ಲ, ಇದೇ ಚೋಕರ್ನ ತೊಗೊಂಡಿದ್ದೆ. ಬಟ್ ಅಲ್ಲಿರೋದು ಯಾವುದೇ ತೊಗೊಂಡ್ರು 100 ರೂಪೀಸ್ ಇತ್ತು. ನನಗದೆಲ್ಲ ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ಇದು ಸ್ವಲ್ಪ ಚೆನ್ನಾಗಿದೆ, ಯುನೀಕ್ ಆಗಿದೆ ಅಂತ ಅನ್ನಿಸ್ತು. ಸೊ ತೊಗೊಂಡೆ. ಅಲ್ಲಿ ಇವತ್ತು ಬರೀ ದೇವಸ್ಥಾನದಲ್ಲಿ ಜನ ಅಂತ ಏನಿಲ್ಲ, ಪ್ರತಿಯೊಂದು ಅಂಗಡಿ ಹತ್ರನೂ ಅಷ್ಟೇ ತುಂಬ ಜನ ನಿಂತ್ಕೊಂಡು ನೋಡಿ ಸಮಾಧಾನವಾಗಿ ತಗೊಳ್ಳೋಣ ಅನ್ನೋ ಥರನೇ ಇಲ್ಲ. ಪ್ರತಿ ವಾರನೂ ಇಷ್ಟೇ ಪ್ರೈಸ್ ಇರುತ್ತೆ. ಈವನ್ ಪ್ರತಿ ವಾರಕ್ಕಿಂತ ಇವತ್ತು ಸ್ವಲ್ಪ ಜಾಸ್ತಿನೇ ಪ್ರೈಸ್ ಇತ್ತು. ಆದರೂ ಕೂಡ ಜನ ಅಪ್ಪಪ್ಪ ಸಖತ್ತು ಜನ ಇವತ್ತು.
ಅಲ್ಲಿಂದ ಮೊದಲು ಹೋದ್ರೆ ಸಾಕಾಗಿತ್ತು, ಬಟ್ ಅಲ್ಲಿನ ಟ್ರಾಫಿಕ್ ನೆನೆಸ್ಕೊಂಡು ಒಂದು 4 ಗಂಟೆವರೆಗೂ ಇಲ್ಲೇ ಇದ್ಬಿಡೋಣ, ಹೆಂಗಿದ್ರು ಒಂದು 3 ಗಂಟೆ ಆಗೋಗಿದೆಯಲ್ಲ, ಇಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೇನೋ, ಇಲ್ಲೇ ವೇಟ್ ಮಾಡೋಣ ರೀ ಅಂತ ಅಂದೆ. 4 ಗಂಟೆ ಅಲ್ಲ, ಇವತ್ತು ರಾತ್ರಿ 10 ಗಂಟೆ ಆದ್ರೂ ಕೂಡ ಜನ ಇರ್ತಾರೆ. ಇವಾಗ ವೇಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಅಷ್ಟೇ ಆಗಲ್ಲ. ಬೆಳಿಗ್ಗೆ ತಿಂಡಿನೇ ತಿಂದಿಲ್ದೆ ಇಲ್ಲಿಗೆ ಬಂದಿರೋದು ನೆನಪಿದೆ ತಾನೆ. ಫಸ್ಟ್ ನಡಿಲಿಂದ ಹೋಗೋಣ ಅಂತ ಕರ್ಕೊಂಡು ಹೊರಟ್ರು. ಏನಂದ್ರೆ ಆ ರೋಡು 2 ವೇ ರೋಡು, ಒಂದ್ ಕಡೆ ಹೋದ್ರೆ ಒಂದ್ ಕಡೆ ಗಾಡಿಗಳು ಬರ್ತಾನೆ ಇರುತ್ತೆ. ಸೊ ಹಂಗಾಗಿ ಇಷ್ಟೊಂದು ಟ್ರಾಫಿಕ್ ಜಾಮ್ ಆಗಿತ್ತು. ಪೊಲೀಸರು ಪಾಪ ಎಷ್ಟು ತಾನೇ ಕ್ಲಿಯರ್ ಮಾಡ್ತಾರೆ. ನನಗೆ ಇವರು ಆ ಸಂಧಿ ಜನದ ಅಕ್ಕಪಕ್ಕನೆ ಗಾಡಿನ ಟರ್ನ್ ಮಾಡೋದು, ಬೇಗ ಬೇಗ ಮೂವ್ ಮಾಡೋದು ನೋಡಿ ಯಾರಿಗಾರು ಗುದ್ದಿದ್ರೆ, ಯಾರಾದ್ರೂ ಮತ್ತೆ ತಿರ್ಗಾ ನಮ್ಮ ಹತ್ರ ಜಗಳಕ್ಕೆ ಬಂದ್ಬಿಟ್ರೆ ಅನ್ನೋದು ಸಖತ್ ಭಯ ಆಗ್ತಿತ್ತು. ನಾನು ಒಂದೇ ಸೈಡ್ ಟರ್ನ್ ಆಗಿ ಕುತ್ಕೊಳ್ಳೋದ್ರಿಂದ ನನ್ನ ಕಾಲಲ್ಲಿ ಸ್ವಲ್ಪ ಉಗುರುಗಳು ಕೂಡ ಜಾಸ್ತಿ ಇದ್ವು. ಸೊ ಒಂದು ಇನೋವಾ ಗಾಡಿಗೆ ಟಚ್ ಆಗಿಬಿಡ್ತು, ಕಾಲು ತುಂಬಾ ನೋವಾಯ್ತು ಆ ಉಗುರು ಇರೋ ಬೆಟ್ಟು. ಈಗ ನಿಲ್ಸು ಅಂದ್ರೆ ಇಲ್ಲ, ಏನಾದ್ರು ಹೇಳಿದ್ರೆ ಮತ್ತೆ ಹಿಂದೆ ಇರೋರು ಅಕ್ಕಪಕ್ಕ ಇರೋರೆಲ್ಲ ನೋಡ್ತಾರೆ ಏನಾಗೋಯ್ತು ಅಂತ. ಸೊ ಸೀದಾ ಮುಂದೆ ಹೋದ್ವಿ. ನೆಕ್ಸ್ಟ್ ಆದ್ರೂ ಕೂಡ ಹಂಗೆ ಹೇಳಿದ್ರು ಕೂಡ ಸುಮ್ಮನೆ ಇರ್ಬೇಕಲ್ಲ, ಮೊದ್ಲು ಇಲ್ಲಿಂದ ತಪ್ಪಿಸ್ಕೊಂಡ್ರೆ ಸಾಕು. ಎಷ್ಟು ಹಾರನ್ ಸೌಂಡು, ಎಷ್ಟು ಗಜಿಬಿಜಿ ಸೌಂಡು ಅಂತ. ಆ ಕಾರ್ಗಳಿದ್ದ ಸೆಂಟ್ರಲ್ಲಿ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ರು, ಅವಾಗಂತೂ ಆಯ್ತು ಸಖತ್ ಭಯ. ಏನಂದ್ರೆ ಗಾಡಿಗಳಲ್ಲಿ 2 ಸೈಡು ಮಿರರ್ ಇರುತ್ತಲ್ಲ, ಸೊ ಎಲ್ಲಾದ್ರೂ ಒಂದು ಚೂರು ಟಚ್ ಆದ್ರೆ ಸಾಕು ಗಾಡಿ ದಬಾಕೊಂಡ್ಬಿಡುತ್ತೆ. ಆ ಕಡೆ ಈ ಕಡೆ 2 ಸೈಡ್ ಗಾಡಿ ಇರ್ತಾವಲ್ವಾ, ಯಾವತ್ತಾದ್ರೂ ಗಾಡಿ ಮೇಲೆ ಹೊಡ್ಕೊಂಡ್ಬಿಡ್ತೀವಿ ಬಿದ್ದು. ಸೊ ಹಂಗಾಗಿ ಸಖತ್ ಭಯ ಆಗುತ್ತೆ ಗಾಡಿ ಮೇಲೆ ಹೋಗುವಾಗ ನನಗೆ. ಸೊ ಅಲ್ಲಿಂದ ಸೀದಾ ಬಂದು ಮುಂದೆ ನಿಲ್ಲಿಸಿ, ಅಲ್ಲಿ ರೋಡ್ ಸೈಡಲ್ಲಿ ತುಂಬ ಜಾಸ್ತಿ ಇಷ್ಟ ಆಗೋ ಫ್ರೂಟ್ ಅಂದರೆ ಸ್ಟಾರ್ ಫ್ರೂಟ್, ಅದನ್ನು ಮಾರ್ತಾ ಇದ್ರು. ಆದರೆ ಅವ್ರದ್ದು ಮರದಲ್ಲೇನೆ ಕಿತ್ಕೊಂಡು ಬಂದು ಮಾರ್ತಿದ್ರು. ಈ ಅಜ್ಜಿ ಸ್ವಲ್ಪ ಪರಿಚಯ, ಅವ್ರಿಗೆ ಜಾಸ್ತಿ ತೋಟ ಇದೆ, ಅಲ್ಲಿಂದ ಕಿತ್ಕೊಂಡು ಬಂದು ಅವ್ರು ಬೇರೆ ತೋಟದಿಂದ ದುಡ್ಡು ಕೊಟ್ಟು ಕುಯ್ಕೊಂಡು ಬಂದು ಇಲ್ಲಿ ಮಾರ್ತೀವಿ ಅಂತ ಹೇಳ್ತಿರ್ತಾರೆ ಅವಾಗ. ಅಲ್ಲಿ ಸ್ಟಾರ್ ಫ್ರೂಟು ಮತ್ತೆ ವಾಟರ್ ಆಪಲ್, ಹಾಗೆ ಹಲಸಿನಣ್ಣು ಇತ್ತು. ನನಗೆ ಹಲಸಿನಣ್ಣು ಮತ್ತೆ ಸ್ಟಾರ್ ಫ್ರೂಟ್ ಅಂದರೆ ಸಖತ್ ಇಷ್ಟ ಆಗುತ್ತೆ. ಅದೆರಡು ತಗೊಂಡ್ವಿ. ನಾನು ಅವಾಗಲೇ ಹೇಳ್ದಂಗೆ ಪ್ರತಿ ವಾರಕ್ಕಿಂತ ಇವತ್ತು ಸ್ವಲ್ಪ ಜಾಸ್ತಿನೇ ಪ್ರೈಸ್ ಇತ್ತು, ಯಾಕಂದ್ರೆ ಜನನು ಹಂಗೆ ಇರ್ತಾರಲ್ವಾ ಅಂದ್ಬಿಟ್ಟು. ಸೊ ಇದೆರಡು ಕೂಡ ನಮಗೆ ಸ್ವಲ್ಪ ಜಾಸ್ತಿನೇ ಅಂತ ಅನ್ನಿಸ್ತು ಇವತ್ತು. ಹಂಗೆ ಅವ್ರ ಹತ್ರ ಫ್ರೆಶ್ ಆಗಿರೋ ವಾಟರ್ ಆಪಲ್ ಕೂಡ ಇತ್ತು. ಅದನ್ನ ನನ್ನ ಹಸ್ಬೆಂಡ್ಗೆ ಟ್ರೈ ಮಾಡಿ ನೋಡು, ಚೆನ್ನಾಗಿದ್ರೆ ತಗೊಳ್ಳೋಣ. ಲಾಸ್ಟ್ ವೀಕ್ ತಗೊಂಡೋದಾಗ ಚೆನ್ನಾಗಿರ್ಲಿಲ್ಲ ಅಂತ ಅಂದೆ, ಬಟ್ ಇವತ್ತು ಅಷ್ಟು ಟೇಸ್ಟ್ ಚೆನ್ನಾಗಿರಲಿಲ್ಲ, ಫುಲ್ಲು ಸಪ್ಪೆ ಅದು. ಅಂಡ್ ಇನ್ನು ಫುಲ್ಲು ಕಾಯಿ ಥರ ಇತ್ತು. ಸೊ ನಾವು ಅದನ್ನ ತಗೊಂಡಿಲ್ಲ. ಅಲ್ಲಿಂದ ಫಸ್ಟ್ ಕಾಲ್ ಬಿಟ್ಟು ನೋವಾಗ್ತಿತ್ತು ನನಗೆ, ಎಲ್ಲಾದ್ರೂ ಕುತ್ಕೊಂಡು ಏನಾಗಿದೆ ನೋಡ್ಕೊಂಡ್ರೆ ಸಾಕಾಗಿತ್ತು. ಸೊ ಅಲ್ಲಿಂದನೂ ಹೊರಟು ನಮ್ಮ ಮನೆ ಹೋಗೋ ರೋಡಲ್ಲಿ ಒಂದು ಕಬ್ಬಿನ ಜ್ಯೂಸ್ ಅಂಗಡಿ ಇದೆ, ಅಲ್ಲಿಗೆ ಹೋಗಿ ಕಬ್ಬಿನ ಜ್ಯೂಸ್ ಕುಟ್ಕೊಂಡು ನೋಡ್ಕೊಳ್ಳೋಣ ಅಂತ ಕುತ್ಕೊಂಡ್ವಿ. ಅಷ್ಟೇನೂ ನೋವಾಗಿಲ್ಲ, ಜಾಸ್ತಿ ಜೋರಾಗಿ ಉಟ್ಕೊಂಡಿದ್ಕೆ ಸ್ವಲ್ಪ ಉಗುರು ಕಣ್ಣು ನೋವಾಗಿತ್ತು. ಫೈನಲಿ ಇದೆಲ್ಲ ಮುಗಿಸ್ಕೊಂಡು ನಿಮ್ದು ಏನಪ್ಪಾ ಅಂದ್ರೆ ನಾವೊಂದು ಹರಿಸ್ಕೊಂಡಿದ್ದ ಹರಕೆನ ಯಾವುದೇ ವಿಘ್ನ ಇಲ್ಲದೆ ತೀರ್ಸಿದ್ವಲ್ಲ ಅನ್ನೋದು ಒಂದೇ ಖುಷಿ ಇವತ್ತು. ಸೊ ಅಲ್ಲಿಂದನೂ ಕಬ್ಬಿನ ಜ್ಯೂಸ್ ಕುಡ್ದು ಮನೆ ಕಡೆ ಹೊರಟ್ವಿ. ಐ ಹೋಪ್ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊತೀನಿ. ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.